ಹಲೋ ಸ್ನೇಹಿತರೆ, ಸಪ್ತಪತಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ಬೇಜಾರಾಗಿರ್ತಾಳೆ. ಆಗ ಸ್ವಪ್ನ, ಕಾವ್ಯ ನೀನ್ ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ, ನಿನ್ ಪಾಡಿಗೆ ನೀನ್ ಅಕ್ಷತೆ ಕಾಳು ಹಾಕಿಸ್ಕೋ ಅಂತ ಹೇಳ್ಬೇಕಾದ್ರೆ, ಅದೇನೋ ನಿಜ ಅಕ್ಕ, ನಿಮ್ ಅತ್ತೆಗೆ ಬೇಜಾರ್ ಅನ್ಸುತ್ತೆ, ಅವ್ರ ಗಂಡ ಬಿಟ್ಬಿಟ್ಟು ಹೋಗಿದಾರಲ್ಲ ಅದಕ್ಕೆ ಅವರಿಗೆ ಫೀಲ್ ಆಗ್ತಿದೆ ಅನ್ಸುತ್ತೆ ಅಂತ ಹೇಳ್ತಾ ಇದ್ದಂಗೆ, ಯಾರೇನಾದ್ರೂ ಅನ್ಕೊಳ್ಳಿ, ನನ್ ಗಂಡ ಶ್ರೀರಾಮಚಂದ್ರನೇ ನನಗೆ ಅಂತ ಹೇಳಿ ಇನ್ನ ಕಾವ್ಯ ಅಕ್ಷತೆನ ಹಾಕಿಸ್ಕೊಳ್ತಾ ಇರ್ತಾಳೆ. ಇನ್ನ ಸ್ವಪ್ನನು ಸಹ ರಾಹುಲ್ಗೆ ಕಾಲಿಗೆ ಬಿದ್ದಿ ನಮಸ್ಕಾರ ಮಾಡ್ಕೊಳ್ತಾ ಇರ್ತಾಳೆ. ಆಗ ಇನ್ನ ಅನಾಮಿಕಾ ಒಬ್ಳೆ ಬಾಕಿ ಇರ್ತಾಳೆ. ಆಗ ನಾನು ನನ್ ಗಂಡನ ಹತ್ರನೇ ಹೋಗಿ ಆಶೀರ್ವಾದ ತಗೊಳ್ತೀನಿ ಅಂತ ಅಲ್ಲಿಂದ ಅಕ್ಷತೆ ಕಾಳನ್ನ ತಗೊಂಡು ಇನ್ನ ಸೀದಾ ಕಲ್ಯಾಣ್ ಹತ್ರ ಬಂದಿರ್ತಾಳೆ ಅನಾಮಿಕಾ. ನೋಡಿದ್ರೆ ಕಲ್ಯಾಣ್ ಕವಿತೆಗಳನ್ನ ಬರ್ಕೊಳ್ತಾ ಕೂತಿರ್ತಾನೆ. ಆಗ ಕಲ್ಯಾಣ್ ಅಂದ, ನಾನು ಏನೋ ಬರೀತಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಲು, ಎಲ್ಲಾನು ಹಾಳು ಮಾಡ್ಬಿಟ್ಲು. ಏನು ಬಂದಿದ್ ವಿಚಾರ? ಅದು ಏನೂ ಇಲ್ಲ, ನಿನ್ನ ಮೂಡ್ ಏನೋ ಹಾಳು ಮಾಡಕ್ ಬಂದಿಲ್ಲ, ಅದು ಭದ್ರಾಚಲದಿಂದ ಅಕ್ಷತೆ ಕಾಳು ಕಳ್ಸಿದ್ರು, ಅದಕ್ಕೆ ಆಶೀರ್ವಾದ ತಗೊಳ್ಳೋಣ ಅಂತ ಬಂದೆ. ಏನ್ ಆಶೀರ್ವಾದ ಅಂತ ಪವಿತ್ರವಾದ ಜಾಗದಿಂದ ನಿನ್ನಂತ ಶಕುನಿಗೆ ನಾನ್ ಆಶೀರ್ವಾದ ಮಾಡ್ಬೇಕಾ? ಹೋ, ನೀನು ಹೇಗಿದ್ರು ಶಕುನಿ ಅಲ್ವಾ, ಮೂಗ್ ಕಟ್ಟಾಗ್ಲಿ ಕಿವಿ ಕಟ್ಟಾಗ್ಲಿ ಅಂತ ಶಾಪ ಕೊಡ್ಲಾ ಹೇಳು ಅಂತ ಹೇಳ್ತೀವಿ. ಯಾಕೆ ಕಲ್ಯಾಣ್ ಈ ರೀತಿ ಮಾತಾಡ್ತಾ ಇದ್ಯಾ ನೀನು? ಅಲ್ಲ, ಗಂಡ ಹೆಂಡತಿ ಅಂದ್ಮೇಲೆ ಚೆನ್ನಾಗಿರ್ಬೇಕು, ನೀನ್ ಯಾಕೆ ಈ ರೀತಿ ಹೇಳ್ತಾ ಇದ್ಯಾ? ಏನು, ನಿನಗೆ ಒಂದ್ ಸ್ವಲ್ಪ ಆದ್ರೂ ಬುದ್ಧಿ ಇದ್ಯಾ? ನೀನ್ ನಡ್ಕೊಳ್ತಾ ಇದ್ಯಾ ಹೆಂಡತಿ ತರ? ಇಲ್ದೇ ಇರೋ ವಿಚಾರಕ್ಕೆಲ್ಲ ನಿಮ್ಮ ಅಪ್ಪ ಅಮ್ಮನ ಕರ್ಸಿ ರಾಧಾಂತಗಳನ್ನೆಲ್ಲ ಜೋರಾಗಿ ಮಾಡ್ದಲ್ಲ. ನನಗೆ ನಿನ್ನ ಹತ್ರ ಸಂಸಾರ ಮಾಡ್ಬೇಕನ್ನೋ ಇಂಟ್ರೆಸ್ಟೇ ಇಲ್ಲ, ನಾನ್ ನಿನ್ನ ಹತ್ರ ವಿಚ್ಛೇದನ ತಗೊಳ್ಳೇಬೇಕು ಅಂತ ಹೇಳ್ತಾ ಇದ್ದ ವಿಚಾರನ, ಅವರಿಬ್ರು ಮಾತಾಡ್ತಾ ಇರೋ ವಿಚಾರನ ಕಾವ್ಯ ಕೇಳಿಸ್ಕೊಂಡ್ ಬಿಡ್ತಾಳೆ. ಇನ್ನ ಕಲ್ಯಾಣ್ ಸೀದಾ ಹೊಳಗ್ ಬರ್ತಾನೆ. ಆಗ, ಕವಿಯವ್ರೆ, ನೀವ್ ಈ ರೀತಿ ಮಾಡ್ತಾ ಇರೋದು ಸರಿ ಇಲ್ಲ. ಯಾಕತ್ಗೆ ಏನಾಯ್ತು? ಅಲ್ಲ, ನಿಮ್ಮಿಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ಬೇಕು. ಅನಾಮಿಕಾನು ಒಳ್ಳೆ, ನೀವು ಸ್ವಲ್ಪ ಕವಿಗಳಾಗಿ ನೀವ್ ಯೋಚನೆ ಮಾಡಿ ಹೆಣ್ಣಿನ ಮನ್ಸು ಹೇಗ್ ಗೆಲ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಅದನ್ ಬಿಟ್ಟು ನೀವು ಅವರಿಂದ ಡಿವೋರ್ಸ್ನ ಕೇಳ್ತಾ ಇದ್ದೀರಲ್ಲ, ಇದು ಯಾವ ಮಟ್ಟಿಗೆ ನ್ಯಾಯ? ಯೋಚನೆ ಮಾಡಿ. ಅಲ್ಲ, ಇಷ್ಟೆಲ್ಲ ನೀವು ಓದಿರೋರು, ಸಂಸ್ಕಾರವಂತರು, ಒಂದು ಹೆಣ್ಣಿನ ಬಗ್ಗೆ ಎಲ್ಲ ಕವಿತೆಗಳು ಬರೆಯೋರು, ನೀವು ಈ ರೀತಿ ಸರಾಸರಿ ನಿಮ್ಮ ಹೆಂಡತಿಗೆ ನೀವು ಡಿವೋರ್ಸ್ ಕೊಡ್ತೀರಾ ಅಂದ್ರೆ ಆ ಹೆಣ್ಣಿನ ಜೀವನ ಏನಾಗ್ಬೇಕು? ಸ್ವಲ್ಪ ಯೋಚನೆ ಮಾಡಿ ಕವಿಯವ್ರೆ, ಈ ರೀತಿ ದುಡುಕಿ ನಿರ್ಧಾರ ಎಲ್ಲ ತಗೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಇನ್ನ ಆ ವಿಚಾರನ ಕೇಳಿಸ್ಕೊಂಡು ಕಲ್ಯಾಣ್ ಹಾಗೆ ಮೌನವಾಗಿ ನಿಂತು ಬಿಟ್ಟಿರ್ತಾನೆ. ಈ ಕಡೆ ನೋಡಿದ್ರೆ ಇನ್ನ ಅಪ್ಪು ಅವ್ರ ಅಕ್ಕನಿಗೋಸ್ಕರ ಕಾಯ್ತಾ ಇರ್ತಾಳೆ. ಕಾವ್ಯನು ಸಹ ಬರ್ತಾಳೆ. ಆಗ, ಇದೇನಾ ಮನೆ ಅಂತ ಹೇಳಿದಾಗ, ಹಾ ಅಕ್ಕ, ಇದೇ ಮನೇನೆ, ಆ ಮಾಯ ಮಿಟಿಕ್ಲಾಡಿ ಇದ್ದಾಳೆ, ಬಾ ಮನೇಲೆ ನೋಡೋಣ ಅಂತ ಹೇಳಿ ಇನ್ನ ಅವರಿಬ್ರು ಅಲ್ಲಿಂದ ಹೊರಡ್ತಾರೆ. ನೋಡಿದ್ರೆ ಕಾವ್ಯ ಮತ್ತೆ ಅಪ್ಪು ಇಬ್ರು ಆ ಮನೆ ಬಾಗ್ಲಿನ ತಟ್ತಾ ಇದ್ರು. ತೆಗಿದೀರಾ ಹಾಗೆ ಅಪ್ಪು ಜೋರಾಗಿ ಬಾಗ್ಲಿನ ಬಡಿತಾ ಇರೋದನ್ನ ನೋಡಿ ಅವಳು ಎದ್ರುಕೊಂಡು ಸೀದಾ ಇನ್ನ ಡೋರ್ ಓಪನ್ ಮಾಡಿ ನೋಡ್ತಾಳೆ. ಆಗ ಆ ಮಾಯಾ ಕಾವ್ಯನು ಮತ್ತೆ ಅಪ್ಪುನ ನೋಡಿ ತುಂಬಾ ಶಾಕ್ ಆಗಿ ನಿಂತು ಬಿಟ್ಟಿರ್ತಾಳೆ. ಹಾಗಾದ್ರೆ ಇವಳಿಗೆ ನಾವು ಗೊತ್ತಾ? ಹಾಗಾದ್ರೆ ಇವಳಿಗೆ ನಾವ್ ಯಾರು ಅಂತ ಗೊತ್ತಾ? ಇಷ್ಟು ಗಂಭೀರವಾಗಿದ್ದಾಳೆ ಇವಳು ಅಂತ ಕಾವ್ಯನು ಮತ್ತೆ ಅಪ್ಪು ಇಬ್ರು ಮನ್ಸಲ್ಲಿ ಅನ್ಕೊಳ್ತಾ ಇರ್ತಾರೆ. ನೀವ್ ಯಾರು? ಎಂತಕ್ಕಿಲ್ ಬಂದಿದ್ದೀರಾ? ಯಾರ್ ಬೇಕಾಗಿತ್ತು ನಿಮಗೆ ಅಂತ ಕೇಳ್ತಾ ಇರ್ತಾಳೆ ಮಾಯಾ. ನಮಗೆಲ್ಲ ಗೊತ್ತಿದೆ ಮಾಯಾ, ನಾವ್ ಯಾರು ಅಂತಾನು ನಿನಗೆ ಗೊತ್ತಿದೆ ಅಂತ ಗೊತ್ತಾಗ್ತಿದೆ, ನಿನ್ ಕಣ್ಣಲ್ಲೇ ಗೊತ್ತಾಗ್ತಿದೆ ನನಗೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಸೀದಾ ಇನ್ನ ಅಪ್ಪನು ಮತ್ತೆ ಕಾವ್ಯ ಇಬ್ರು ಸೇರಿ ಮಾಯನ್ನ ಸೀದಾ ಹೊಳ ಕರ್ಕೊಬಂದು ಕೂರಿಸ್ಕೊಂಡಿರ್ತಾರೆ. ನೀನು ನಮ್ಮ ಹತ್ರ ಎಷ್ಟು ನಿಜಸ್ವರೂಪನ ನೀನ್ ನಿರೂಪಿಸ್ತೀಯೋ, ನೀನ್ ಸರಿ ಹೋಗ್ತೀಯ, ಇಲ್ಲ ಅಂದ್ರೆ ಸರಿ ಇರಲ್ಲ ನೋಡು ಅಂತ ಕಾವ್ಯ ಹೇಳ್ದೆ. ಏನ್ ಮಾತಾಡ್ತಿದ್ದೀರಾ ನೀವು? ನನ್ ಯಾರು ಅನ್ಕೊಂಡು ನೀವ್ ಯಾರನ್ನ ಹುಡ್ಕೊಂಡು ನನ್ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ನಾನ್ ಯಾರು ಅಂತಾನೆ ನಿಮಗ್ ಗೊತ್ತಿಲ್ಲ ಅಂತ ಹೇಳೋ ಹೊತ್ತಿಗೆ, ನೀನ್ ಯಾರು ಅಂತ ನನಗ್ ಗೊತ್ತಿದೆ ಮಾಯಾ ಅಂತ ಹೇಳ್ಬೇಕಾದ್ರೆ, ನಾನ್ ಮಾಯಾ ಅಲ್ಲ, ನಾನು ಮಾಯಾ ಅನ್ನೋ ಹುಡ್ಗಿ ಅಲ್ಲ, ಬೇರೆಯವಳು ಅಂತ ಹೇಳ್ತಿದಂಗೆ, ನಾನ್ ಯಾರು ಅಂತ ನಿನಗ್ ಗೊತ್ತಿದೆ ಅಲ್ವಾ? ಗೊತ್ತಿದ್ದು ಮತ್ತೆ ಯಾಕೆ ನೀನ್ ಇಷ್ಟು ಎದುರುಕೊಳ್ತಿದ್ಯಾ? ನಾನ್ ರಾಜ್ ಹೆಂಡತಿ ಅಂತಾನು ನಿನಗ್ ಗೊತ್ತು ಅಲ್ವಾ ಅಂತ ಹೇಳ್ತಿದಂಗೆ, ಹಾ ನನಗ್ ಗೊತ್ತು ಕಾವ್ಯ,
ಅಂತ ಅವಳು ಕಾವ್ಯನ ಹೆಸರು ಹೇಳ್ಬಿಡ್ತಾಳೆ. ನೋಡಿದ್ರೆ ಕಾವ್ಯಗೆ ಅಪ್ಪುಗ ಇಬ್ರಿಗೂ ಶಾಕ್ ಆಗಿರುತ್ತೆ. ನಾನೇ ಕಾವ್ಯ ಅಂತ ನಿನಗೆ ಹೇಗೆ ಗೊತ್ತು? ಹಾಗಾದ್ರೆ ನಿನಗೆ ನಮ್ಮನೆ ಬಂಡವಾಳ ಎಲ್ಲ ಗೊತ್ತಿದೆ ನೀನ್ ಇಷ್ಟೆಲ್ಲ ಆಟ ಆಡ್ತಾ ಇದ್ಯಾ ಅಂತ ಮಾಯಂಗೆ ಕಾವ್ಯ ಲೆಫ್ಟ್ ಅಂಡ್ ರೈಟ್ ತಗೊಳ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅಲ್ಲ, ನೀನು ನಿಜ ಒಪ್ಕೊಂಡ್ರೆ ಸರಿ ಹೋಗ್ತೀಯ. ನಿನಿಗೂ ಆ ಮಗುಗೂ ಏನ್ ಸಂಬಂಧ? ಅದು ನಮ್ ಮಾವನ್ಗೂ ನಿನಗೂ ಏನ್ ಸಂಬಂಧ? ಫಸ್ಟ್ ಅದನ್ನ ಹೇಳು, ಆಮೇಲೆ ಇನ್ ಮಿಕ್ಕಿದ್ ಹೇಳಿವಂತೆ. ನೀನ್ ಹೇಳಿದ್ರೆ ಸರಿ ಹೋಗ್ತೀಯ, ಇಲ್ಲ ಅಂದ್ರೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಇಬ್ರುನು. ಆಗ ಬೇಡ ನೀವ್ ಅಷ್ಟೆಲ್ಲ ಮಾಡ್ಬೇಡಿ ಪ್ಲೀಸ್, ನಾನ್ ಹೇಳದ್ನ ಕೇಳಿಸ್ಕೊಳ್ಳಿ ಅಂತ ಹೇಳ್ತಿದ್ರು. ಕಾವ್ಯನ್ಗೆ ತುಂಬಾ ಕೋಪ ಬರಿಸ್ತಾ ಇರ್ತಾಳೆ ಮಾಯಾ. ಆಗ ಚಟೀರ್ ಅಂತ ಅವಳ ಕೆನ್ನೆಗೆ ಬಿದ್ಮೇಲೆ ಆಯ್ತು ನಾನ್ ನಿಜ ಹೇಳ್ತೀನಿ, ಏನ್ ನಡೀತು ಅನ್ನೋ ವಿಚಾರ ನಾನ್ ತಿಳಿಸ್ತೀನಿ ಅಂತ ಮಾಯಾ ಇನ್ನ ನಿಜ ಒಪ್ಕೊಳ್ಳಕ್ಕೆ ರೆಡಿ ಆಗಿರ್ತಾಳೆ. ಆಗ ಸರಿ ಅಂತ ಕಾವ್ಯ ಒಂದೊಂದೇ ಪ್ರಶ್ನೆ ಕೇಳ್ತಾ ಇದ್ದಂಗೆ, ಹೌದು ನನಗೂ ಆ ಮಗುಗೆ ಮಾತ್ರ ಸಂಬಂಧ ಇರೋದು, ಆದ್ರೆ ನಿಮ್ ಮಾವನ್ಗೆ ಯಾವ್ದೇ ರೀತಿ ಸಂಬಂಧ ಇಲ್ಲ. ಬರೀ ನಾನು ದುಡ್ಗೋಸ್ಕರ ಈ ರೀತಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೆ ಅವರಿಗೆ. ಹಾಗಾಗಿ ನಾನು ಆ ಮಗುನ ಕರ್ಕೊಂಡು ನಿಮ್ ಮನೆ ಹತ್ರನೂ ಬಂದಿಲ್ಲ ಅಷ್ಟೇ, ಬೇರೆ ಇನ್ನೇನು ಇಲ್ಲ ಅಂತ ಹೇಳ್ತಾ ಇದ್ದ ಕಾವ್ಯ. ಇನ್ನೇನು ಇಲ್ಲ ಅಂತ ಹೇಳ್ತಾ ಇದ್ದಂಗೆ, ಇನ್ನು ಎಷ್ಟ್ ಜನ ಜೀವನನ ಹಾಳು ಮಾಡಿದ್ಯಾ ನೀನು? ಅಲ್ಲಿ ನಮ್ಮ ಅತ್ತೆಯವರು ಎಷ್ಟು ನೆರಳುತ್ತಾ ಇದ್ದಾರೆ ಗೊತ್ತಾ? ಅವ್ರ ಮಗನ್ಗೆ ಏನಾದ್ರೂ ಗಂಡ ಅವ್ರ ಅಪ್ಪನ ಉಳ್ಸೋಕೋಸ್ಕರ ಅವ್ರ ಮೇಲೆ ಇಲ್ದೇ ಇರೋ ಆರೋಪನೆಲ್ಲ ಅವ್ರ ತಲೆ ಮೇಲೆ ಹಾಕೊಂಡಿದ್ದಾರೆ. ನೀನ್ ನೋಡಿದ್ರೆ ಈ ರೀತಿ ಮರೆ ಮಚ್ಕೊಂಡು ಇಲ್ಲಿ ಇದ್ಯಲ್ಲ, ನಿನ್ಗೇನಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಅನ್ನೋದಿದ್ಯಾ? ನೀನ್ ಒಂದು ಹೆಂಗ್ಸೇನಾ? ಒಂದು ಹೆಂಗ್ಸಿನ ಗಂಡನ್ ಜೊತೆ ನೀನ್ ಈ ರೀತಿ ಸಂಬಂಧ ಇಟ್ಕೊಂಡಿರೋದು ತಪ್ಪು ಅನ್ಸಲ್ವಾ ಅಂತ ಬೈತಾ ಇರ್ತಾಳೆ ಕಾವ್ಯ. ಆಗ ಸರಿ, ಈಗ ಸೀದಾ ನಮ್ಮ ಮನೆಗ್ ಬಂದಿ ನೀನ್ ಈ ವಿಚಾರನ ತಿಳಿಸಿದ್ರೆ ಸರಿ ಹೋಗುತ್ತೀಯ, ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಮತ್ತೆ ಎದುರಿಸ್ತಾ ಇರ್ತಾರೆ. ಅಯ್ಯೋ ಬೇಡ ಏನಕ್ಕ ಇವಳು ಪೊಲೀಸ್ ಸ್ಟೇಷನ್ ಅಂದ್ರೆ ತುಂಬಾ ಹೆದರ್ಕೊಳ್ತಾ ಇದ್ದಾಳೆ. ಇವಳು ಹಿಂದೆ ಇನ್ನ ಬೇಜಾನ್ ಕಾರ್ಯಗಳು ಮಾಡಿದಾಳೆ ಅನ್ಸುತ್ತೆ, ಅದಕ್ಕೆ ಇಷ್ಟು ಹೆದರುತ್ತಿದ್ದಾಳೆ. ನಮಗೆ ಆ ಬ್ಯಾಕ್ ಗ್ರೌಂಡ್ ಎಲ್ಲ ಬೇಕಾಗಿಲ್ಲ ಅಪ್ಪು, ಈಗ ಮನೆಯಲ್ಲಿ ಪ್ರಶಾಂತನ ಉಳಿಸಿಸ್ಬೇಕು. ಹಾಗಾಗಿ ನಾನು ಹೇಳ್ತಾ ಇರೋದು, ಕರ್ಕೊಂಡ್ ನಡಿ ಇವಳನ್ನ ಅಂತ. ಇನ್ನು ಅಲ್ಲಿಂದ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲ ಅವ್ರವ್ರ ದಿನಚರಿ ಕೆಲಸ ಮಾಡ್ಕೊಳ್ತಾ ಇದ್ದಂಗೆ ಇನ್ನ ಅಪರ್ಣ ಸೀದಾ ರೂಮಿಂದ ಬಂದಿ, ಅಲ್ಲ ಎಲ್ಲಿ ಅತ್ತೆ ನಿಮ್ ಮುದ್ದಿನ ಮೊಮ್ಮಗಳು? ಏನೋ ಇವತ್ತೇ ನಾನ್ ನಿಜಾನ ನಿರೂಪಿಸ್ಬಿಡ್ತೀನಿ, ಆ ಮಾಯನ್ನ ಕರ್ಕೊಂಡ್ ಬರ್ತೀನಿ ಎಲ್ಲ ಹೇಳ್ತಾ ಇದ್ಲು. ನೋಡಿದ್ರೆ ಅವಳು ಇಲ್ಲ, ಅವಳು ಕಟ್ಟಿರೋ ಮಾತು ಇಲ್ವಲ್ಲ ಅಂತ ಹೇಳ್ತಿದ್ದಂಗೆ ಇನ್ನ ಈ ಕಡೆಯಿಂದ ರಾಜ್ ಸಹ ಹಾಗೆ ಮೌನವಾಗಿ ನಿಂತಿರ್ತಾನೆ. ಹಾಗಾದ್ರೆ ಇವತ್ತು ಮನೇಲೇನೋ ಸುನಾಮಿನೇ ಕಾಯ್ದಿದೆ ಅಂದಂಗಾಯ್ತು, ಅವಳ ಜೀವನಕ್ಕೆ ಅವಳೇ ಬೆಂಕಿ ಸುರ್ಕೊಳಕ್ ಹೋಗಿದ್ದಾಳ ಅಂತ ಸ್ವರಾಜ್ ಅವ್ರ ಅಜ್ಜಿನೂ ಹೇಳ್ತಾ ಇರ್ತಾರೆ. ಸುನಾಮಿನೋ ಏನ್ ಬರುತ್ತೋ, ಇಲ್ಲ ಮೊನ್ನೆ ತರ ಅಯ್ಯೋ ನಾನ್ ಸೋತ್ ಬಿಟ್ಟೆ ಅತ್ತೆ, ನನಗೆ ಆ ಹೆಂಗ್ಸು ಸಿಗ್ಲಿಲ್ಲ ಅಂತ ನಾಟಕ ಆಡ್ತಾಳೋ ಏನೋ, ಏನ್ ಮಾಡ್ತಾಳೋ ಅವಳು ಬಂದ್ಮೇಲೆ ಗೊತ್ತಾಗುತ್ತೆ. ಅವಳಿಗೇನು ನಿಯತ್ತಾಗಿ ಕೆಲಸ ಮಾಡಕ್ ಬರುತ್ತೆ ಹೇಳಿ? ಅವಳು ಅನ್ಕೊಳ್ಳೋದೇ ಒಂದು ಮಾಡೋದೇ ಒಂದು ಅಂತ ಹೇಳೋ ಹೊತ್ತಿಗೆ ಈ ಕಡೆ ಸ್ವಪ್ನನು ಅವ್ರ ಅತ್ತೆಗೆ ಬಾಯಿ ಮುಚ್ಚಿಸ್ತಾ ಟ್ರೈ ಮಾಡ್ತಾ ಇರ್ತಾಳೆ. ನೋಡಿದ್ರೆ ನೀನೇನು ಹೇಳೋದ್ ನನಗ್ ಬೇಕಾಗಿಲ್ಲ, ನಿಮ್ ತಂಗಿ ಏನ್ ಮಾಡ್ತಾಳೋ ನೋಡ್ಕೊ ಅಂತ ಹೇಳ್ತಾ ಇದ್ದಂಗೆ ಇನ್ನ ಕಾವ್ಯ ಸರಾಸರಿ ಅಂತ ಹೊರಗಡೆ ಬರ್ತಾಳೆ. ನೀವು ನನ್ನ ತಪ್ಪಾಗಿ ಅನ್ಕೊಂಡಿದ್ದೀರಾ ನಾಗವೇಣಿಯವ್ರೆ, ನಾನು ಮಾಡೋ ಕೆಲ್ಸ ತಡ ಆದ್ರೂ ಪರವಾಗಿಲ್ಲ, ಪರ್ಫೆಕ್ಟ್ ಆಗಿ ಮಾಡಿರ್ತೀನಿ ಅಂತ ಕಾವ್ಯ ಹೇಳ್ತಿದ್ದಂಗೆ ಆಗ ಅವ್ರ ಅತ್ತೆನೂ ಹಾಗೆ ಕಾವ್ಯನ್ ಕಡೆನೆ ನೋಡ್ತಾ ಇರ್ತಾರೆ. ಇನ್ನ ಕಾವ್ಯ ಮಾಯಾ ಅಂತ ಕರೀತಾಳೆ. ಇನ್ನ ನೋಡಿದ್ರೆ ಮಾಯನ್ನ ನೋಡಿ ಅವರು ಮತ್ತೆ ರಾಜ್ ಮನೆ ಮಂದಿಯವರೆಲ್ಲರೂ ತುಂಬಾ ಶಾಕ್ ಆಗಿ ನಿಂತಿರ್ತಾರೆ. ಇವಳೆ ಮಾಯಾ, ಆ ಮಗುಗೆ ತಾಯಿ ಇವಳೆ ಅಂತ ಹೇಳಿ ತೋರಿಸ್ತಾ ಇರ್ತಾಳೆ. ನೋಡಿದ್ರೆ ರಾಜ್ ಹಾಗೆ ಮೌನವಾಗಿ ಮಾಯನ್ನ ನೋಡ್ತಾ ನಿಂತಿರ್ತಾನೆ. ಈಗ ಮಾಯಾ ಎಲ್ಲರ ಮುಂದೇನೋ ಸುಭಾಷ್ ಅವರೇ ಕಾರಣ ಅನ್ನೋ ವಿಚಾರ ತಿಳಿಸ್ತಾಳ, ಅಥವಾ ಅವಳೇ ಏನಾದ್ರೂ ರಾಜ್ ಮೇಲೆ ಕಕ್ಷೆ ಕಟ್ಬೇಕು ಅಂತ ಅವಳೇ ಉಲ್ಟಾ ಹೊಡಿತಾಳ, ಕಾವ್ಯನ ಆಸೆಗೆ ಭಂಗ ಮಾಡ್ತಾಳ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.